ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾವಾಗ ಸಿದ್ದರಾಮಯ್ಯನವರ ಸರ್ಕಾರ ಜಾತಿ ಗಣತಿಯನ್ನು ಅಂದರೆ 2015ರಲ್ಲಿ ತಯಾರಾದಂಥ 2015ರಲ್ಲಿ ತರಿಸಿಕೊಂಡಂಥ ಅಧ್ಯಯನ ಮಾಡಿದಂಥ ಈ ಜಾತಿ ಗಣತಿಯನ್ನು ಈಗ ಮಂಡನೆ ಮಾಡಲೇಬೇಕೆನ್ನುವ ಹಠಕ್ಕೆ ಬಿಟ್ಟಾಯ್ತಲ್ಲ, ಆಗ ಕಾಂಗ್ರೆಸ್ನಲ್ಲಿ ಎಲ್ಲವೂ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತು. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು 2025 ಡಿಸೆಂಬರ್ ವೇಳೆಗೆ ತಾನು ಮುಖ್ಯಮಂತ್ರಿ ಆಗಲೇಬೇಕೆನ್ನುವ ಪಣ ತೊಟ್ಟಾಗ ಅದಕ್ಕೆ ಪ್ರತಿರೋಧವೆಂಬಂತೆ ಸಿದ್ದರಾಮಯ್ಯನವರು ಬಾಣದ ಮೇಲೆ ಬಾಣವನ್ನು ಬಿಡ್ತಾನೆ ಇದ್ರು. ಅದಾದ ನಂತರ ಯಾವೆಲ್ಲ ಡೆವಲಪ್ಮೆಂಟ್ ಆಯ್ತಲ್ಲ, ಎಲ್ಲವೂ ಕೂಡ ಜನರ ಮುಂದಿದೆ. ಈ ಮಧ್ಯೆ ಅಮಿತ್ ಶಾ ಅವರ ಆಪ್ತರಾದಂಥ ಒಬ್ಬರು ಈಗ ಡಿ ಕೆ ಶಿ ಅವರನ್ನ ಮೀಟ್ ಮಾಡಿದ್ದಾರೆ. ಯಾಕೆ ಡಿ ಕೆ ಶಿವಕುಮಾರ್ ಅವರನ್ನ ಅಮಿತ್ ಶಾ ಅವರ ಆಪ್ತ ಮೀಟ್ ಮಾಡಿದ್ರು? ರಾಜ್ಯ ರಾಜಕಾರಣದಲ್ಲಿ ಏನಾದರೂ ಅಲ್ಲೋಲ ಕಲ್ಲೋಲವಾಗುತ್ತಾ, ಸ್ಥಿತ್ಯಂತರವಾಗುತ್ತಾ, ಪಕ್ಷದಿಂದ ಪಕ್ಷಕ್ಕೆ ಜಿಗಿತಾರ? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ನೋಡಿ, ರಾಜ್ಯ ರಾಜಕಾರಣದಲ್ಲಿ ಏನೇನು ಆಗ್ತದೆ ಎಲ್ಲೋ ಗೊತ್ತಿದೆ. ಒಂದು, ಕಾಂಗ್ರೆಸ್ಸನ್ನು ಕನ್ಸಿಡರ್ ಮಾಡಿದಾಗ ಸಿದ್ದರಾಮಯ್ಯನವರು 2025 ನವೆಂಬರ್ ವೇಳೆಗೆ ಇಳಿತಾರೆ ಎನ್ನುವ ದೊಡ್ಡ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಆ ಪಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂರ್ತಾರೆ ಎನ್ನುವ ಮಾಹಿತಿ ಕೂಡ ಇತ್ತು. ಆದರೆ ಯಾಕೋ ಗೊತ್ತಿಲ್ಲ, ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ರಾಹುಲ್ ಗಾಂಧಿ ಅವರು ಮುನಿಸಿಕೊಂಡಂತೆ ಕಾಣ್ತಾ ಇದೆ. ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಸಾಧ್ಯನೇ ಆಗ್ತಿಲ್ಲ, ಜೊತೆಗೆ ಟೈಮ್ ಕೂಡ ಕೊಡ್ತಾ ಇಲ್ಲ ಎನ್ನುವ ಮಾಹಿತಿ ಇದೀಗ ಬಹಿರಂಗವಾಗಿದೆ. ಸಿದ್ದರಾಮಯ್ಯನವರ ಜೊತೆ ಇದ್ದಂಥ ಆಪ್ತತೆ, ರಾಹುಲ್ ಗಾಂಧಿ ಅವರಿಗಿದ್ದಂಥ ಆಪ್ತೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಈಗ ಇಲ್ಲ, ಮೊದಲಿತ್ತು. ಆದರೆ ಯಾವುದೋ ಒಂದು ಕಾರಣಕ್ಕಾಗಿ ಪಕ್ಷಕ್ಕೆ ಪದೇ ಪದೇ ಮುಜುಗರವನ್ನು ಉಂಟು ಮಾಡ್ತಾ ಇದ್ದಾರೆ. ಹನಿಟ್ರ ಪ್ರಕರಣ ಆಗಿರ್ಬೋದು, ಅಥವಾ ಕೊಯಮತ್ತೂರಲ್ಲಿ ಶಿವರಾತ್ರಿ ಎಂದು ಅಮಿತ್ ಶಾ ಅವ್ರ ಜೊತೆ ವೇದಿಕೆ ಹಂಚಿಕೊಂಡಿದ್ದಾಗಿರ್ಬೋದು, ಕುಂಭಮೇಳಕ್ಕೆ ಹೋಗಿ ಕುಂಭಮೇಳವನ್ನು ಹೊಗಳಿದ್ದಾಗಿರ್ಬೋದು, ಇವೆಲ್ಲವನ್ನು ನೋಡಿಕೊಂಡಂಥ ರಿಪೋರ್ಟನ್ನು ತರಿಸ್ಕೊಂಡಂಥ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಇವೆಲ್ಲ ಕಾರಣದಿಂದಾಗಿ 2025 ನವೆಂಬರ್ ವೇಳೆಗೆ ಸ್ವಯಂ ನಿವೃತ್ತಿ ಪಡೆದುಕೊಂಡು ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟವನ್ನು ಕೊಡಬೇಕಿದ್ದಂಥ ರಾಹುಲ್ ಗಾಂಧಿ ಅವರು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಇದೀಗ ಸ್ವಲ್ಪ ಲೈನನ್ನು ಕ್ರಾಸ್ ಮಾಡ್ತಾ ಇದ್ದಾರೆ ಎನ್ನುವ ರಿಪೋರ್ಟ್ ಕೂಡ ಡಿ ಕೆ ಶಿವರ ವಿರುದ್ಧವಾಗಿ ರಾಹುಲ್ ಗಾಂಧಿ ಅವರಿಗೆ ತಲುಪಿದೆ. ರಾಹುಲ್ ಗಾಂಧಿ ಅವರ ಏನಾದರೂ ಮನಸ್ಸು ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನು ದೂರ ಇಟ್ಟರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು 2 ಪ್ಲಸ್ ಪಾಯಿಂಟ್ಗಳಿವೆ. ಅದೇನೆಂದರೆ, ಒಂದು ಖರ್ಗೆ, ಎರಡನೇದಾಗಿ ಪ್ರಿಯಾಂಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು. ಈ ಮೂವರು ಕೂಡ ಡಿ ಕೆ ಶಿವರ ಪರವಾಗಿದ್ದಾರೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದರೂ ಮುಖ್ಯಮಂತ್ರಿ ಪಟ್ಟ ಕೊಟ್ಟರೆ ಅದು ಪರೋಕ್ಷವಾಗಿ ಅಥವಾ ನೇರವಾಗಿ ಖರ್ಗೆ ಅವರಿಗೆ ಹೆಲ್ಪ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯಾಗಿ ಮಾಡಿದರೆ ಅದು ನೇರವಾಗಿ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ 16 ವರ್ಷಗಳಿಂದ ತಾನು ಮುಖ್ಯಮಂತ್ರಿ ಆಗಬೇಕು ಎನ್ನುವ ಕನಸನ್ನು ಕಾಣ್ತಿದ್ದಂಥ ಖರ್ಗೆ ಅವರ ಕನಸು ಅಷ್ಟಕ್ಕೆ ಕಮರಿತ್ತು. ಆದರೆ ಮತ್ತೊಂದು ಕನಸಿದೆ ಖರ್ಗೆ ಅವರಿಗೆ. ಅದೇನೆಂದರೆ, ತನ್ನ ಮಗನಾದಂಥ ಪ್ರಿಯಾಂಕ್ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಲೇಬೇಕು ಎನ್ನುವ ದೃಷ್ಟಿಯಲ್ಲಿ ಇದೀಗ ಒಂದೊಂದು ಸ್ಕೆಚನ್ನು ಹಾಕ್ತಾ ಇದ್ದಾರೆ. ಅದಕ್ಕೆ ಪೂರಕವೆಂಬಂತೆ ನಾವು ಕೂಡ ಈ ಹಿಂದಿನ ವಿಡಿಯೋಗಳಲ್ಲಿ ಅದನ್ನು ರಿಪೋರ್ಟ್ ಮಾಡಿದ್ವಿ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಿದರೆ 2028ರ ವೇಳೆಗೆ ಅವರು ಮುಖ್ಯಮಂತ್ರಿಯಾಗಿ ಇಳಿದ ನಂತರ ಖರ್ಗೆ ಅವರನ್ನು, ಅಂದರೆ ಪ್ರಿಯಾಂಕ್ ಖರ್ಗೆ ಅವರನ್ನು ಮುಂದಿನ ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷ ಏನಾದರೂ ಅಧಿಕಾರಕ್ಕೆ ಬಂದರೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಒಂದು ಒಪ್ಪಂದ ಮಾಡಿಕೊಂಡು ಈಗ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತಾನೆ. ಅದಾದ ನಂತರ 2028ರಲ್ಲಿ ಮರು ಚುನಾವಣೆ ಆದಾಗ, ಮತ್ತೊಂದು ಸಾರ್ವತ್ರಿಕ ಚುನಾವಣೆ ಆದಾಗ ಕಾಂಗ್ರೆಸ್ ಗೆದ್ದರೆ ನನ್ನ ಮಗನನ್ನು ನೀವು ಮುಖ್ಯಮಂತ್ರಿ ಮಾಡಲಿಕ್ಕೆ ಒಪ್ಪಬೇಕು ಎನ್ನುವ ಈ ರಹಸ್ಯ ಒಪ್ಪಂದ ಆಗಿದೆ ಎನ್ನುವ ಮಾಹಿತಿ ಕೂಡ ಇದೀಗ ಸಿಗ್ತಾ ಇತ್ತು. ಅದಕ್ಕೆ ಪೂರಕವೆಂಬಂತೆ ಇವತ್ತು ಶ್ರೀರಾಮುಲವರು ಕೂಡ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ನೋಡ್ತಾ ಇದ್ರೆ. ಅಂದರೆ ಕರ್ನಾಟಕದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಜಗಳ ಆಗಿ ಏನಾದರೂ ಮುಖ್ಯಮಂತ್ರಿ ಬದಲಾವಣೆ ಆದರೆ ಅದರಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಕಾರಣ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಆಗಿರ್ತಾರೆ. ಯಾಕಂದರೆ ಇಬ್ಬರ ಜಗಳವನ್ನು ಬಳಸಿಕೊಂಡು ತನ್ನ ಮಗನನ್ನು ಮುಖ್ಯಮಂತ್ರಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರವನ್ನು ಬಿಡಿಸಲಿಕ್ಕೆ ಸ್ವತಃ ಖರ್ಗೆ ಅವರೇ ಪ್ಲಾನ್ ಹಾಕಿಕೊಂಡಿದ್ದಾರೆ ಎನ್ನುವ ಒಂದು ಆರೋಪವನ್ನು ಮಾಡ್ತಾ ಇದ್ರು. ಇವೆಲ್ಲ ಒಂದು ಕಡೆ ಇದ್ದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ? ಯಾಕಂದರೆ ಈ ರಿಪೋರ್ಟನ್ನು ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಡೌಟ್ ಬಂದಿದೆ. ಯಾಕೆಂದರೆ ರಾಹುಲ್ ಗಾಂಧಿಯವರು ತನಗೆ ಡೇಟನ್ನು ಕೊಡ್ತಾ ಇಲ್ಲ, ಅಥವಾ ಮೀಟ್ ಮಾಡಲಿಕ್ಕೆ ತನಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ಈ ಹಿಂದೆ ಅಮೆರಿಕದಲ್ಲಿ ಒಮ್ಮೆ ಮೀಟ್ ಆಗೋದು ಬಿಟ್ಟರೆ ಕಳೆದ ತಿಂಗಳ ಹಿಂದೆ ಸಿದ್ದರಾಮಯ್ಯನವರು ಕೂಡ ರಾಹುಲ್ ಗಾಂಧಿ ಅವರ ಜೊತೆ ಬರೋಬ್ಬರಿ 1 ಗಂಟೆಯಷ್ಟು ಮೀಟ್ ಮಾಡಿ ಮಾತುಕತೆಯನ್ನು ನಡೆಸಿ ಸಚಿವ ಸಂಪುಟ ಸದ್ಯ ಬೇಡ, ಮುಂದೊಮ್ಮೆ ನೋಡ್ಕೊಂಡ್ರಾಯ್ತು ಎನ್ನುವ ದೃಷ್ಟಿಯಲ್ಲಿ ಸಲಹೆಯನ್ನು ಕೊಟ್ಟು ಕಳಿಸಿದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪಕ್ಷದ ಕೆಲಸವನ್ನು ನೋಡಿಕೊಳ್ಳುವ ಸಲುವಾಗಿ AICC ಅಧ್ಯಕ್ಷರನ್ನು ಮೀಟ್ ಮಾಡಿದ್ರು, ಸುರ್ಜೇವಾಲಾ ಅವರನ್ನು ಮೀಟ್ ಮಾಡಿದ್ರು, KC ವೇಣುಗೋಪಾಲ್ ಅವರನ್ನು ಮೀಟ್ ಮಾಡಿದ್ರು ಹೊರತು ರಾಹುಲ್ ಗಾಂಧಿ ಅವರನ್ನು ಮೀಟ್ ಮಾಡುವಂಥ ಅವಕಾಶ ಸಿಗಲೇ ಇಲ್ಲ. ಹಾಗಾಗಿ ಒಂದು ಕಡೆ ಎಲ್ಲರಿಗೂ ಅನಿಸ್ತಾ ಇದೆ ರಾಹುಲ್ ಗಾಂಧಿ ಅವರು ಡಿ ಕೆ ಶಿ ಅವರನ್ನು ದೂರ ಇಡ್ತಾ ಇದ್ದಾರೆ ಎನ್ನುವ ಮಾತುಗಳು ಕೂಡ ಈಗ ಕೇಳಿ ಬರ್ತವೆ. ಇವೆಲ್ಲದರ ನಡುವೆ ಇದೀಗ ಅಮಿತ್ ಶಾ ಅವರ ಆಪ್ತರೊಬ್ಬರು
ಡಿ ಕೆ ಶಿವಕುಮಾರ್ನ ಒಂದು ಮೀಟ್ ಮಾಡಿದ್ದಾರೆ. ಯಾಕೆ ಮೀಟ್ ಮಾಡೋದು ಎನ್ನುವುದು ಈಗ ಕುತೂಹಲ ಉಳ್ಕೊಂಡಿದೆ. ಯಾಕಂದರೆ ಸಿ ಎಂ ಅಂದರೆ ಅಮಿತ್ ಶಾ ಅವರ ಆಪ್ತರ ಮನೆಗೆ ಸ್ವತಃ ಅಮಿತ್ ಶಾ ಅವರೇ ಬಂದಿರ್ತಾರೆ. ಅವರು ಉತ್ತರ ಕರ್ನಾಟಕದ ಭಾಗದವರು. ಯಾರಂದರೆ ಮುರುಗೇಶ್ ನಿರಾಣಿ ಅವರು ಈ ಹಿಂದೆ ಕೈಗಾರಿಕಾ ಸಚಿವರಾಗಿದ್ದಂಥವರು. ಜೊತೆಗೆ ಯಡಿಯೂರಪ್ಪನವರು ಕೆಳಗಿಳಿತಾರೆ ಅಂದಾಗ ಅವರ ಹೆಸರು ಕೂಡ ಮುಖ್ಯಮಂತ್ರಿಯ ಲಿಸ್ಟ್ನಲ್ಲಿ ಕೇಳಿ ಬಂದಿತ್ತು ಮತ್ತು ಮುಖ್ಯವಾಗಿ ಪ್ರಮುಖ ಅಭ್ಯರ್ಥಿಯಾಗಿ ಅವರು ಕಾಣಿಸ್ಕೊಳ್ತಾರೆ. ಅದಾದ ನಂತರ ಸಡನ್ ಆಗಿ ಬೊಮ್ಮೆಯ ಹೆಸರು ಬಂತು ಮತ್ತು ಬೊಮ್ಮೆಯವರು ಅದಾದ ನಂತರ CM ಆಗಿ ಆಯ್ಕೆ ಆಗ್ತಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಯಾಕೆ ಮುರುಗೇಶ್ ನಿರಾಣಿಯವರು ಅಮಿತ್ ಶಾ ಅವರು ಸೂಚನೆಯಂತೆ ಏನಾದರೂ ಡಿ ಕೆ ಶಿವಕುಮಾರ್ ಮೀಟ್ ಮಾಡಿದ್ರ? ಯಾಕಂದ್ರೆ ಈಗ ಜಾತಿ ಗಣತಿಯ ಕೋಲಾಹಲ ದೊಡ್ಡದಾಗಿ ನಡೀತಾ ಇದೆ. CM ಆಪ್ತರೇ ಕೂಡ CM ವಿರುದ್ಧ ತಿರುಗಿ ಬಿದ್ದುಬಿಟ್ಟಿದ್ದಾರೆ. ಲಿಂಗಾಯತ ಸಚಿವರು 7 ಜನ ಇದ್ದಾರೆ. ಅಲ್ಲಿ ಈಶ್ವರ್ ಖಂಡ್ರೆ ಆಗಿರ್ಬೋದು, MB ಪಾಟೀಲ್ ಆಗಿರ್ಬೋದು, ಶಿವಾನಂದ ಪಾಟೀಲ್ ಆಗಿರ್ಬೋದು, ಹೀಗೆ ಅನೇಕ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಹೀಗೆ ಅನೇಕ ಲಿಂಗಾಯತ ಸಚಿವರೇ CM ಆಪ್ತರಂತ ಗುರುತಿಸಿಕೊಂಡವರು ಈಗ CM ವಿರುದ್ಧ ತಿರುಗಿ ಬಿದ್ದುಬಿಟ್ಟಿದ್ದಾರೆ. ಹೇಳಿ ಕೇಳಿ ನಿನ್ನೆ ಸಚಿವ ಸಂಪುಟದಲ್ಲಿ ದೊಡ್ಡ ಗಲಾಟೆ ಆಗಿದೆ. ಕೈ ಮಿಲಾಯಿಸುವ ಹಂತಕ್ಕೆ ಏಕವಚನದಲ್ಲಿ ಕೂಡ ಮಾತಾಡ್ಕೊಂಡ್ಬಿಟ್ಟಿದ್ದಾರೆ. ಇವೆಲ್ಲದರಿಂದ ಲಾಭ ಪಡೆದುಕೊಂಡಂತ, ಇವೆಲ್ಲದರ ರಿಪೋರ್ಟ್ ಪಡೆದುಕೊಂಡಂತ ಅಮಿತ್ ಶಾ ಅವರು ನೇರವಾಗಿ ಮುರುಗೇಶ್ ನಿರಾಣಿ ಅವರನ್ನ DK ಮನೆಗೆ ಕಳಿಸ್ಬಿಟ್ರ. ಇವೆಲ್ಲವೂ ಕೂಡ ಕುತೂಹಲವಾಗಿದೆ. ಯಾಕಂದ್ರೆ ಈ ಹಿಂದೆ DK ಶಿವಕುಮಾರ್ ಅವರು ಬಿಜೆಪಿಗೆ ಬಂದೇ ಬಿಡ್ತಾರೆ ಎನ್ನುವ ಮಾತುಗಳು ಕೇಳಿ ಬಂದಾಗಲೂ ಕೂಡ ಮಠ ಮಧ್ಯಾಹ್ನ ಶಿವರಾತ್ರಿಯ ಹಿಂದಿನ ದಿನ ಅಂದ್ರೆ ಮಾರ್ಚ್ 26ರಂದು ಶಿವರಾತ್ರಿ ಇತ್ತು. ಮಾರ್ಚ್ 25ಕ್ಕೆ ಅಂದ್ರೆ ಮಾರ್ಚ್ 26ರಂದು ಮಧ್ಯಾಹ್ನವೇ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. DK ಶಿವಕುಮಾರ್ ಯಾವುದೇ ಕಾರಣಕ್ಕೂ ನಾನು ಬಿಜೆಪಿ ಹೋಗುವಂತ ಒಂದು ಮಾತಿಲ್ಲ ಅಂತ ಹೇಳ್ತಾರೆ. ಸಂಜೆ ವೇಳೆಗೆ ಕೊಯಮತ್ತೂರಲ್ಲಿ ಅಮಿತ್ ಶಾ ಅವರ ಜೊತೆ ವೇದಿಕೆ ಹಂಚ್ಕೊಬಿಡ್ತಾರೆ. ಇವೆಲ್ಲದರಿಂದ ಕಾಂಗ್ರೆಸ್ ಹೈಕಮಾಂಡ್ ಕೂಡ DK ಶಿವಕುಮಾರ್ ಅವರ ವಿರುದ್ಧವಾಗಿ ಒಂದು ರಿಪೋರ್ಟ್ ಅನ್ನು ತರಿಸ್ಕೊಂಡಿತ್ತು. ಈ ಪುಣ್ಯಾತ್ಮನಿಂದ DK ಶಿವಕುಮಾರ್ ಅವ್ರನ್ನ ಏನಾದರೂ ಮುಖ್ಯಮಂತ್ರಿ ಮಾಡಿದ್ರೆ ಈ ಕಾಂಗ್ರೆಸ್ ಅಜೆಂಡಾನ ಬಿಟ್ಟು ಬಿಜೆಪಿ ಅಜೆಂಡಾ ಜೊತೆ ಎಲ್ಲರನ್ನೂ ಕೂಡಿಸ್ಕೊಂಡು ಎಲ್ಲ ಪಕ್ಷವನ್ನು ಮರ್ಜ್ ಮಾಡ್ಕೋತಾರೆ ಎನ್ನುವ ಒಂದು ಊಹಾಪೋಹ ಕೂಡ ಹರಿದಾಡ್ತಾ ಇತ್ತು. ಇವೆಲ್ಲ ರಿಪೋರ್ಟ್ ಅನ್ನು ತರಿಸ್ಕೊಂಡಂತ ಅಮಿತ್ ಶಾ ಅವರ ಆಪ್ತ ಮುರುಗೇಶ್ ನಿರಾಣಿ ಅವರು ಇದೀಗ DK ಶಿವಕುಮಾರ್ ಅವರ ಮನೆಗೆ ಹೋಗಿ ಮೀಟ್ ಮಾಡಿಕೊಂಡು ಗಂಟೆಗಟ್ಟಲೆ ಮಾತಾಡಿದ್ದಾರೆ. ಅದರ ಪ್ರಮುಖ ಕಾರಣ ಅದು ಯಾವುದೋ ಒಂದು ಫಂಕ್ಷನ್ಗೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋಗಿದ್ದಾರೆ ಎನ್ನುವ ಮಾತು ಈಗ ಕೇಳಿ ಬರ್ತಾ ಇದ್ದಾರೆ. DK ಶಿವಕುಮಾರ್ ಅವರನ್ನ ಮೀಟ್ ಮಾಡಿ ಹೋಗಿದ್ದು ಮುರುಗೇಶ್ ನಿರಾಣಿ ಅವರು. ಯಾಕಂದ್ರೆ ಮುರುಗೇಶ್ ನಿರಾಣಿ ಅವರು DK ಶಿವಕುಮಾರ್ ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಅಂದ್ರೆ ಅವರ ಒಂದು ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ಹೋಗಿದ್ರು ಎನ್ನುವ ಒಂದು ಮಾತು ಈಗ ಕೇಳಿ ಬರ್ತಾ ಇದೆ. ಆದ್ರೆ ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ಹೋಗಿದ್ರು ಕೂಡ DK ಶಿವಕುಮಾರ್ ಮತ್ತು ಮುರುಗೇಶ್ ನಿರಾಣಿ ಅವರ ಜೊತೆ ಒಂದು ದೊಡ್ಡ ಮಾತುಕತೆಯಾಗಿದೆ. ಅದೇನಂದ್ರೆ 2025 ಬರುವ ನವೆಂಬರ್ ವೇಳೆಗೆ ಏನಾದರೂ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದ್ರೆ ನಮ್ಮ ಪಕ್ಷಕ್ಕೆ ಬಂದ್ಬಿಡಿ, ನಿಮ್ಮನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತೇವೆ, ಜೊತೆಗೆ ನಿಮಗೆ ಒಳ್ಳೆಯ ಸ್ಥಾನಮಾನವನ್ನು ಕೊಡ್ತೇವೆ, ನಿಮಗೆ ಒಳ್ಳೆಯ ಒಂದು ಸವಲತ್ತನ್ನು ಕೊಡ್ತೇವೆ ಅನ್ನೋ ದೃಷ್ಟಿಯಲ್ಲಿ ಮಾತುಕತೆ ಕೂಡ ಆಗಿದೆ ಎನ್ನುವುದು ಇದೀಗ ಬಹಿರಂಗವಾಗಿದೆ. ಜೊತೆಗೆ ಈ ಹಿಂದೆ ಹೇಳಿದಂತೆ ವಿಜೇಂದ್ರ ಅವರು ಕೂಡ DK ಶಿವಕುಮಾರ್ ಅವರ ಜೊತೆ ಒಳ್ಳೆಯ ಫ್ರೆಂಡ್ಶಿಪ್ ಇದೆ. ಜೊತೆಗೆ ವಿಜೇಂದ್ರ ಅವರು ಹೇಳಿದ್ದಾರೆ, ನಾವಿಬ್ರು ಕೂಡ ಬಿಸಿನೆಸ್ ಪಾರ್ಟ್ನರ್ಸ್, ವ್ಯವಹಾರಿಕವಾಗಿ ನಾವು ಇಬ್ರು ಕೂಡ ಒಂದೇ ಆಗಿದ್ದೇವೆ ಎನ್ನುವ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಎಷ್ಟು ಕ್ಲೋಸ್ ಆಗಿ ಕಾಂಗ್ರೆಸ್ ಜೊತೆ DK ಶಿವಕುಮಾರ್ ಇರ್ತಾರಲ್ಲ ಅಷ್ಟೇ ಕ್ಲೋಸ್ ಆಗಿ ಇದೀಗ ಬಿಜೆಪಿ ಜೊತೆ ಕೂಡ ಇರ್ತಾರೆ. ಈ ನಿಟ್ಟಿನಲ್ಲಿ ಮುರುಗೇಶ್ ನಿರಾಣಿ ಅವರು ಇವತ್ತು DK ಶಿವಕುಮಾರ್ ಅವ್ರನ್ನ ಮೀಟ್ ಮಾಡಿದ್ದನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತೆ. ಇದೇ ಏಪ್ರಿಲ್ 25ರಿಂದ ಶುರುವಾದಂಥ ಈ ಅಲ್ಲೋಲ ಕಲ್ಲೋಲ ಅಥವಾ ರಾಜಕೀಯ ಸ್ಥಿತ್ಯಂತರ ನವೆಂಬರ್ 5ರ ತನಕ ಆಗುತ್ತೆ, ನಡೆಯುತ್ತೆ ಅನ್ನೋದು ವಿಜೇಂದ್ರ ಅವರ ಲೆಕ್ಕಾಚಾರ. ಯಾಕಂದ್ರೆ ವಿಜೇಂದ್ರ ಅವರು ಕೂಡ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ನವೆಂಬರ್ 5ಕ್ಕೆ ಎಲ್ಲವೂ ಒಳ್ಳೇದಾಗುತ್ತೆ. ಯಾಕಂದ್ರೆ ನವೆಂಬರ್ 5ಕ್ಕೆ DK ಶಿವಕುಮಾರ್ ಅವರು ಪಾರ್ಟಿಗೆ ಬಿಡ್ತಾರ, ಅವರನ್ನ CM ಮಾಡಲಾಗುತ್ತಾ, CM ಆದ್ರೆ ಕಾಂಗ್ರೆಸ್ನಲ್ಲಿ ಯಾವೆಲ್ಲ ಬದಲಾವಣೆ ಆಗುತ್ತೆ, ಕಾಂಗ್ರೆಸ್ 2 ಅಲ್ಲ 3 ಪಾರ್ಟಿ ಆಗುತ್ತೆ, ಇವೆಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಒಂದು ಒಳ್ಳೆ ಕಾಲ ಬರುತ್ತೆ. ಯಾಕಂದ್ರೆ ಆ ದಿನ ನನ್ನ ಬರ್ಡೇ ಇದೆ ಅನ್ನುವ ಒಂದು ಸಂದೇಶವನ್ನ ವಿಜೇಂದ್ರ ಅವರು ಕೊಟ್ಟಿದ್ದನ್ನು ನಾವೀಗ ನೆನಪಿಸ್ಕೊಳ್ಬಹುದು. ಏನೇ ಆಗಲಿ ಈ ಕಷ್ಟದ ಸಮಯದಲ್ಲಿ, ಈ ಗೊಂದಲದ ಸಮಯದಲ್ಲಿ, ಜಾತಿ ಸಮೀಕ್ಷೆ ಎನ್ನುವ ಗೊಂದಲದ ಸಮಯದಲ್ಲಿ ಕಾಂಗ್ರೆಸ್ 2 ಅಲ್ಲ 3 ಪೋಳಾಗತ್ತೆ ಎನ್ನುವ ಸಮಯದಲ್ಲಿ ಮುರುಗೇಶ್ ನಿರಾಣಿ ಅವರು DK ಶಿವಕುಮಾರ್ ಅವರನ್ನು ಮೀಟ್ ಮಾಡಿ ಗಂಟೆಗಟ್ಟಲೆ ರಹಸ್ಯ ಸಭೆಯನ್ನು ಮಾಡದಿದ್ದಿಲ್ಲ. ಇದು ಅನೇಕ ಕುತೂಹಲಕ್ಕೆ ಕಾರಣವಾಗಿದೆ. ಈ ಕುತೂಹಲ ಮುಂದೆ ಯಾವೆಲ್ಲ ಘಟ್ಟವನ್ನು ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.